Hello friends, I am Vinayak and I welcome you all to my YouTube channel. So ನಾವು ಈಗ ಹಿಂದಿನ ವಿಡಿಯೋದಲ್ಲಿ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎಂಬ ಪಾಠಕ್ಕೆ ಸಂಬಂಧಿಸಿದಂತಹ ಸುಮಾರು 20 MCQ ಕ್ವೆಶ್ಚನ್ಸ್ಗಳನ್ನ ಸಾಲ್ವ್ ಮಾಡಿದ್ವಿ. ಓಕೆ, ಸೊ ಈಗ ಈ ವಿಡಿಯೋದಲ್ಲಿ ಇನ್ನೂ ಒಂದು 15 ಕ್ವೆಶ್ಚನ್ಸ್ಗಳನ್ನ ಸಾಲ್ವ್ ಮಾಡೋಣ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ವಿತ್ ದಿ ಕ್ವಶನ್ಸ್. 21ನೇ ಕ್ವಶನ್ ನೋಡ್ರಿ. ವಿಚ್ ಆಫ್ ದ ಫಾಲೋಯಿಂಗ್ ಅಡಾಪ್ಟೇಷನ್ಸ್ ಹೆಲ್ಪ್ಸ್ ಅಕ್ವಾಟಿಕ್ ಪ್ಲಾಂಟ್ಸ್ ಲೈಕ್ ವಾಟರ್ ಹೈಸಿಂತ್ ಫ್ಲೋಟ್ ಆನ್ ವಾಟರ್? ಓಕೆ, ಅಂದರೆ ಅಕ್ವಾಟಿಕ್ ಪ್ಲಾಂಟ್ ಮಾಡಿಫಿಕೇಶನ್ ಬಗ್ಗೆ ಇರುವಂಥ ಕ್ವಶನ್ ಇದು. ಆಪ್ಷನ್ ಎ ನೋಡ್ರಿ, ಬ್ರಾಡ್ ಲೀವ್ಸ್ ವಿತ್ ವ್ಯಾಕ್ಸಿ ಕೋಟಿಂಗ್. ಓಕೆ, ನೆಕ್ಸ್ಟ್ ಆಪ್ಷನ್ ಬಿ ನೋಡೋಣ, ಪ್ರೆಸೆನ್ಸ್ ಆಫ್ ಹಾಲೋ ಸ್ಪೇಸಸ್ ಇನ್ ದ ಏರ್ ಸ್ಟೆಮ್ಸ್. ಆಪ್ಷನ್ ಸಿ ನೋಡೋಣ, ಸ್ಟ್ರಾಂಗ್ ಡೀಪ್ ರೂಟ್ಸ್ ಫಾರ್ ಆ್ಯಂಕರಿಂಗ್. ಡೀಪ್ ರೂಟ್ಸ್ ಇರೋಂಗಿಲ್ಲ ಇಲ್ಲಿ. ಆಮೇಲೆ ಕ್ಲೋರೋಫಿಲ್ ಕಾನ್ಸಂಟ್ರೇಷನ್ ಆನ್ ದಿ ಲೋವರ್ ಸೈಡ್ ಆಫ್ ದಿ ಲೀವ್ಸ್. ರಾಂಗ್. ಕ್ಲೋರೋಫಿಲ್ ಕಾನ್ಸಂಟ್ರೇಷನ್ ಯಾವಾಗಲೂ ಅಪ್ಪರ್ ಸೈಡ್ ಆಫ್ ದಿ ಲೀವ್ಸ್ ಇರ್ತೈತಿ ಅಕ್ವಾಟಿಕ್ ಪ್ಲಾಂಟ್ಸಲ್ಲಿ, ಇದು ರಾಂಗ್. ಆಮೇಲೆ ಈ ಕ್ವಶನ್ಗೆ ಏನಾಗ್ತದಪ್ಪ ಅಂದ್ರೆ, ನಾವು ವಾಟರ್ ಹೈಸಿಂತನ್ನು ಗಮನದಲ್ಲಿ ಇಟ್ಕೊಂಡ್ರೆ ಪ್ರೆಸೆನ್ಸ್ ಆಫ್ ಹಾಲೋ ಸ್ಪೇಸಸ್ ಇನ್ ದೇರ್ ಸ್ಟೆಮ್ಸ್ ಇದು ಸರಿಯಾದ ಉತ್ತರ ಆಗ್ತದೆ. ಓಕೆ, ಇಲ್ಲಿ ಎಕ್ಸ್ಪ್ಲನೇಷನ್ ಸಹ ಇದೆ ನೋಡ್ರಿ. ಅಕ್ವಾಟಿಕ್ ಪ್ಲಾಂಟ್ಸ್ ಲೈಕ್ ವಾಟರ್ ಹೈಸಿಂತ್ have air-filled spaces in their stems and leaves, making them buoyant and allowing them to float on the surface of water. ಅಂದ್ರೆ ಏರ್ ಫಿಲ್ಡ್ ಸ್ಯಾಕ್ಸಸ್ ಇದ್ರೆ ಅಂದ್ರೆ ಗಾಳಿ ಏನು ಮಾಡ್ತದಪ್ಪ ಅಂತಂದ್ರೆ, ಈ ಫಾರ್ ಎಕ್ಸಾಂಪಲ್ ನಮ್ಮ ಸೈಕಲ್ ಏನು ಟೈರ್ ಟ್ಯೂಬ್ ಇರ್ತದೆ ನೋಡ್ರಿ, ಅದರಲ್ಲಿ ಏರ್ ಹಾಕಿ ನಾವು ನೀರಿನಲ್ಲಿ ಹೋಗಿದ್ರೆ ಅದು ಸಾಮಾನ್ಯವಾಗಿ ತೇಲ್ತದೆ. ಸೊ ಅದೇ ಪ್ರಿನ್ಸಿಪಲ್ ಇಲ್ಲಿ ಸಹ ವರ್ಕ್ ಆಗ್ತದೆ. ಇಲ್ಲಿ ಸ್ಟೆಮ್ಸಲ್ಲಿ ಮತ್ತು ಲೀವ್ಸಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಏರ್ ಫಿಲ್ಡ್ ಸ್ಯಾಕ್ಸಸ್ ಇದೆ, ಅಂದರೆ ಏರಲ್ಲಿ ಫಿಲ್ ಆಗಿದೆ. ಸೊ ಆ ಕಾರಣಕ್ಕಾಗಿ ವಾಟರ್ ಹೈಸಿಂತ್ ಅನ್ನುವಂಥ ಪ್ಲಾಂಟು ನೀರಿನಲ್ಲಿ ಈಸಿಯಾಗಿ ತೇಲ್ಬಲ್ದು. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 22ನೇ ಪ್ರಶ್ನೆ. ವಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಮೌಂಟೇನ್ ಹ್ಯಾಬಿಟ್ಯಾಟ್ ಮೇಕ್ಸ್ ಇಟ್ ಡಿಫಿಕಲ್ಟ್ ಫಾರ್ ಮೆನಿ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಟು ಸರ್ವೈವ್ ದೇರ್? ಅಂದ್ರೆ ಮೌಂಟೇನಲ್ಲಿ ಯಾವ ಥರನಾದ ವಾತಾವರಣ ಇರ್ತದಂತೆ ಇಂಡೈರೆಕ್ಟಾಗಿ ಕೇಳಿದಾರಲ್ಲಿ. ಸೊ ಇಲ್ಲಿ ಮೊದಲೇ ನೋಡ್ರಿ, ಹೈ ಆಕ್ಸಿಜನ್ ಲೆವೆಲ್ಸ್. ರಾಂಗ್. ಮೌಂಟೇನ್ ರೀಸನ್ಸಲ್ಲಿ ಲೋ ಆಕ್ಸಿಜನ್ ಲೆವೆಲ್ಸ್ ಇರ್ತದೆ. ಅಬಂಡೆನ್ಸ್ ಆಫ್ ಪ್ರಿಡೇಟರ್ಸ್ ಇದು ಅದರ ಕ್ಯಾರೆಕ್ಟರ್ ಅಲ್ಲ. ಆಮೇಲೆ ಎಕ್ಸ್ಟ್ರೀಮ್ ಕೋಲ್ಡ್ ಆ್ಯಂಡ್ ಲೋ ಆಕ್ಸಿಜನ್ ಲೆವೆಲ್ಸ್, ಇದು ಆಪ್ಷನ್ 3 ಕರೆಕ್ಟ್ ಆಗ್ತದೆ ನೋಡ್ರಿ. ಆಮೇಲೆ ಲ್ಯಾಕ್ ಆಫ್ ಸನ್ಲೈಟ್ ಇದು ಅದರ ಕ್ಯಾರೆಕ್ಟರ್ ಅಲ್ಲ. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. 23ನೇ ಕ್ವಶನ್ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ಯುನೀಕ್ ಟು ಆರ್ಗ್ಯಾನಿಸಮ್ಸ್ ಲಿವಿಂಗ್ ಇನ್ ದಿ ಪೋಲಾರ್ ರೀಜನ್ ಅಂತೇಳಿ. ಓಕೆ, ಅಂದ್ರೆ ಧ್ರುವ ಪ್ರದೇಶಗಳಲ್ಲಿ ಜೀವಿಗಳು ಹೊಂದಿರುವ ವೈಶಿಷ್ಟ್ಯಯುಕ್ತ ಗುಣವೇನು ಅಂತ ಕೇಳಿದಾರೆ. ಒಂದೇ ನೋಡ್ರಿ, ಹೈಬರ್ನೇಷನ್ ಡ್ಯೂರಿಂಗ್ ದಿ ಸಮ್ಮರ್ ಮಂತ್ಸ್ ಅಂತೇಳಿ. ಸಮ್ಮರ್ ಮಂತ್ಸಲ್ಲಿ ಅವು ಯಾಕೆ ಹೈಬರ್ನೇಟ್ ಮಾಡಬೇಕು? ಅಲ್ಲಿ ಸಮ್ಮರ್ ಮಂತ್ಸಲ್ಲಿ ಹೈಬರ್ನೇಟ್ ಆಗೋದಿಲ್ಲ. ಓಕೆ, ಬದಲಾಗಿ ಅವು ವಿಂಟರ್ ಸೀಸನಲ್ಲಿ ಹೈಬರ್ನೇಟ್ ಆಗ್ತಾವೆ. ಸೊ ಆಪ್ಷನ್ ಎ ರಾಂಗ್ ಆಗ್ತದೆ. ಎಬಿಲಿಟಿ ಟು ಚೇಂಜ್ ಕಲರ್ ಡ್ಯೂರಿಂಗ್ ಡಿಫ್ರೆಂಟ್ ಸೀಸನ್ಸ್, ಇದು ರಾಂಗ್. ಆಮೇಲೆ ಹ್ಯಾವಿಂಗ್ ವಾಟರ್ ರೆಸಿಸ್ಟೆನ್ಸ್ ಲೇಯರ್ ಆಫ್ ಫಿದರ್ಸ್ ಆರ್ ಫರ್, ಇದು ಕರೆಕ್ಟ್ ಆಗ್ತದೆ ನೋಡ್ರಿ. ಇಲ್ಲಿ ವಾಟರ್ ರೆಸಿಸ್ಟೆನ್ಸ್ ಇರಬೇಕಾಗ್ತದೆ, ಯಾಕಂದ್ರೆ ಅಲ್ಲಿ ಹಿಮಪಾತ ಆಗ್ತಿರ್ತದೆ. ಸೊ ಅಲ್ಲಿ ವಾಟರ್ ರೆಸಿಸ್ಟೆನ್ಸ್ ಫರ್ ಇರಬೇಕಾಗ್ತದೆ ಮತ್ತು ಅಥವಾ ಫಿದರ್ಸ್ ಇರಬೇಕಾಗ್ತದೆ. ಇಲ್ಲಿ ನಾವು ಪಕ್ಷಿಗಳನ್ನ ಗಮನಕ್ಕೆ ತೆಗೆದುಕೊಂಡ್ರೆ ಅವ್ರ ಫಿದರ್ಸ್ ಹೇಗಿರ್ತದಪ್ಪ ಅಂತಂದ್ರೆ ಆಯಿಲ್ ಗ್ಲಾಂಡ್ಸ್ ಇರ್ತಾವೆ ಆ ಫಿದರ್ಗಳಲ್ಲಿ. ಓಕೆ, ಆ ಆಯಿಲ್ ಗ್ಲಾಂಡ್ಸ್ ಇರೋದ್ರಿಂದ ಏನಾಗ್ತದೆ ಅಂದ್ರೆ ವಾಟರ್ನ ರಿಪೆಲ್ ಮಾಡೋಕೆ ಭಾಳ ತುಂಬ ಈಸಿ ಆಗ್ತದೆ ಅವಕ್ಕೆ. ಓಕೆ, ಆಮೇಲೆ ಆಪ್ಷನ್ ಡಿ ನೋಡ್ರಿ, ಪ್ರೊಸೆಸಿಂಗ್ ಲಾರ್ಜ್ ಬಾಡಿ ಸರ್ಫೇಸಸ್ ಏರಿಯಾ ಟು ರಿಲೇಟಿವ್ ಪೊಸೆಸಿಂಗ್ ಅ ಲಾರ್ಜ್ ಬಾಡಿ ಸರ್ಫೇಸ್ ಏರಿಯಾ ರಿಲೇಟಿವ್ ಟು ಬಾಡಿ ವಾಲ್ಯೂಮ್ ಅಂತಿದೆ. ಓಕೆ, ಇಲ್ಲಿ ಅವ್ರ ಬಾಡಿ ಸರ್ಫೇಸ್ ಏರಿಯಾ ಯಾವಾಗಲೂ ಕಮ್ಮಿ ಇರ್ತದೆ. ಅಂದ್ರೆ ಎಕ್ಸ್ಟ್ರಿಮಿಟೀಸ್ ಏನಿರ್ತಾವೆ ಸ್ಮಾಲ್ ಆಗಿರ್ತಾವೆ. ಇಲ್ಲಿ ಎಕ್ಸ್ಟ್ರಿಮಿಟೀಸ್ ಅಂದ್ರೆ ಯಾವಾಗ ಬರ್ತಾವಪ್ಪ ಅಂದ್ರೆ ಕಿವಿ ಆಗಿರ್ಬೋದು, ಅದರ ಬಾಲ ಆಗಿರ್ಬೋದು, ಇವೆಲ್ಲ ಏನಾಗಿರ್ತಾವೆ ಸ್ಮಾಲ್ ಆಗಿರ್ತಾವೆ. ಸೊ ದಟ್ ಅವ್ರ ಬಾಡಿ ಸರ್ಫೇಸ್ ಏರಿಯಾ ಏನಾಗ್ತದೆ ಕಮ್ಮಿ ಆಗ್ತದೆ. ಆಮೇಲೆ ಅವ್ರ ಬಾಡಿ ಹೀಟನ್ನು ನಾವು ಕನ್ಸರ್ವ್ ಮಾಡ್ಬೋದು, ಹೀಟ್ ಲಾಸನ್ನು ಪ್ರಿವೆಂಟ್ ಮಾಡ್ಬೋದು. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ, ಹ್ಯಾವಿಂಗ್ ವಾಟರ್ ರೆಸಿಸ್ಟೆನ್ಸ್ ಲೇಯರ್ ಆಫ್ ಫಿದರ್ಸ್ ಆರ್ ಫರ್ ಅಂತೇಳಿ. ಓಕೆ, 24ನೇ ಕ್ವಶನ್ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಸ್ಟ್ರಕ್ಚರಲ್ ಅಡಾಪ್ಟೇಷನ್ ಅಂತೇಳಿ. ಓಕೆ, ನಮ್ಗೆ 3 ಥರನಾದಂಥ ಅಡಾಪ್ಟೇಷನ್ ಬರ್ತಾವೆ. ಒಂದೇದು ಸ್ಟ್ರಕ್ಚರಲ್ ಅಡಾಪ್ಟೇಷನು, ಎರಡನೇದು ಬಿಹೇವಿಯರಲ್ ಅಡಾಪ್ಟೇಷನು, ಇನ್ನೊಂದು ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ಅಂತೇಳಿ. ಇಲ್ಲಿ ಸ್ಟ್ರಕ್ಚರಲ್ ಅಡಾಪ್ಟೇಷನ್ ಅಂತಂದರೆ ತಮ್ಮ ದೇಹದ ಅಂಗಾಂಗಗಳಲ್ಲಿ ಆದಂತಹ, ಅಂದರೆ ದೇಹದ ಹೊರಗೆ ಆದಂತಹ ಅಥವಾ ದೇಹದ ಅಂಗಾಂಗಗಳಲ್ಲಿ ಆದಂತಹ ಅದು ಅಡಾಪ್ಟೇಷನ್ಗೆ ನಾವು ಸ್ಟ್ರಕ್ಚರಲ್ ಅಡಾಪ್ಟೇಷನ್ ಅಂತೇವೆ.
ಮತ್ತು ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ಅಂದರೆ ಏನಪ್ಪ ಅಂದರೆ ತಮ್ಮ ಇಂಟರ್ನಲ್ ಬಾಡಿ ಅಂದರೆ ಇಂಟರ್ನಲ್ ಪ್ರೊಸೆಸ್ಸಲ್ಲಿ ಆದಂತಹ ಬದಲಾವಣೆಗಳಿಗೆ ನಾವು ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ಅಂತ ಹೇಳ್ತೀವಿ. ಆಮೇಲೆ ಬಿಹೇವಿಯರಲ್ ಅಡಾಪ್ಟೇಷನ್ ಅಂದರೆ ಏನಪ್ಪ ಅಂತಂದ್ರೆ ತಮ್ಮ ನಡವಳಿಕೆಯಲ್ಲಿ ಆದಂತಹ ಬದಲಾವಣೆಗಳು ಅಥವಾ ಮಾಡಿಫಿಕೇಶನ್ಗಳಿಗೆ ನಾವು ಬಿಹೇವಿಯರಲ್ ಅಡಾಪ್ಟೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ದೇಹದ ಅಂಗಗಳಲ್ಲಿ ಆದಂತಹ ಮಾಡಿಫಿಕೇಶನ್ ಬಗ್ಗೆ ನಾವು ನೋಡೋಣ. ಇಲ್ಲಿ ಬರ್ಡ್ಸ್ ಮೈಗ್ರೇಟಿಂಗ್ ಟು ವಾರ್ಮರ್ ನೀಡ್ ರೀಸನ್ಸ್ ಡ್ಯೂರಿಂಗ್ ವಿಂಟರ್, ಇದು ಬಿಹೇವಿಯರಲ್ ಅಡಾಪ್ಟೇಷನ್ ಇದು. ಸೊ ಇಲ್ಲಿ ರಾಂಗ್ ಆಗ್ತದೆ. ಡೆಸರ್ಟ್ ಲಿಸಾರ್ಡ್ ಬರೋಯಿಂಗ್ ಅಂಡರ್ಗ್ರೌಂಡ್ ಡ್ಯೂರಿಂಗ್ ದ ಡೇ, ಇದು ಸಹ ಬಿಹೇವಿಯರಲ್ ಅಡಾಪ್ಟೇಷನ್ನು. ಆಮೇಲೆ ಕೆಮಲ್ಸ್ ಹ್ಯಾವಿಂಗ್ ಲಾಂಗ್ ಲೆಗ್ಸ್ ಟು ಕೀಪ್ ದೇರ್ ಬಾಡಿ ಅವೇ ಫ್ರಮ್ ದ ಹಾಟ್ ಸ್ಯಾಂಡ್, ಇದು ಕರೆಕ್ಟ್ ನೋಡ್ರಿ, ಇದು ಆಪ್ಷನ್ ಸಿ ಕರೆಕ್ಟ್ ಆಗ್ತದೆ. ಆಮೇಲೆ ಮಂಕೀಸ್ ಗ್ರೂಮಿಂಗ್ ಈಚ್ ಅದರ್ ಟು ರಿಮೂವ್ ಪ್ಯಾರಾಸೈಟ್ಸ್, ಇದೇನಿದು ರಾಂಗ್ ಆಗ್ತದೆ. ಸೊ ಇದು ಆಪ್ಷನ್ ಸಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. 25ನೇ ಪ್ರಶ್ನೆ. ವೈ ಡೂ ಸಮ್ ಅನಿಮಲ್ಸ್ ಇನ್ ಕೋಲ್ಡ್ ರೀಜನ್ಸ್ ಹ್ಯಾವ್ ಸ್ಮಾಲ್ ಇಯರ್ಸ್ ಆ್ಯಂಡ್ ಟೇಲ್ಸ್? ಓಕೆ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ನೋಡೋಣ ಆಪ್ಷನ್ಸ್ ನೋಡೋಣ. ಟು ಅವಾಯ್ಡ್ ಪ್ರಿಡೇಟರ್ಸ್ ರಾಂಗು. ಟು ರೆಡ್ಯೂಸ್ ಹೀಟ್ ಲಾಸ್ ಫ್ರಮ್ ದ ಬಾಡಿ, ಇದು ಕರೆಕ್ಟ್ ನೋಡ್ರಿ, ರೈಟ್ ಆನ್ಸರ್. ಟು ಇನ್ಕ್ರೀಸ್ ದೇರ್ ಎಬಿಲಿಟಿ ಟು ಹಿಯರ್ ಸೌಂಡ್ಸ್ ರಾಂಗು. ಟು ಸ್ಟೋರ್ ಫ್ಯಾಟ್ ಫಾರ್ ಎನರ್ಜಿ, ಇದು ರಾಂಗ್ ಆಗ್ತದೆ. ಸೊ ರೈಟ್ ಆನ್ಸರ್ ಯಾವತ್ತಪ್ಪ ಅಂದರೆ ಇಲ್ಲಿ ಟು ರೆಡ್ಯೂಸ್ ಹೀಟ್ ಲಾಸ್ ಫ್ರಮ್ ದ ಬಾಡಿ, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಓಕೆ, ಇಲ್ಲಿ ಸ್ಮಾಲ್ ಎಕ್ಸ್ಟ್ರೀಮಿಟೀಸ್ ಇರ್ತಾವೆ, ಅಂದರೆ ಸ್ಮಾಲ್ ಇಯರ್ಸ್ ಇರ್ತಾವೆ ಎಲ್ಲಿ ಕೋಲ್ಡ್ ರೀಸನ್ಸಲ್ಲಿ. ಅದೇ ನಾವು ಡೆಸರ್ಟ್ ಎನಿಮಲ್ಸಲ್ಲಿ ನೋಡಿದ್ರೆ ಅವ್ರದ್ದು ಎಕ್ಸ್ಟ್ರೀಮಿಟೀಸ್ ಭಾಳ ದೊಡ್ಡ ಇರ್ತಾವೆ. ಅಂದರೆ ಫಾರ್ ಎಕ್ಸಾಂಪಲ್ ಫೆನಾಕ್ ಫಾಕ್ಸ್ ಬಗ್ಗೆ ನಾನು ಥಿಯರಿ ಕ್ಲಾಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದರ ಇಯರ್ ಹೆಂಗಿತ್ತು, ತುಂಬ ದೊಡ್ಡದಿತ್ತು, ಅಂದರೆ ಲಾರ್ಜರ್ ಬಾಡಿ ಸರ್ಫೇಸ್ ಏರಿಯಾ ಇತ್ತು ಅದಕ್ಕೆ. ಯಾವುದಕ್ಕಪ್ಪ ಅಂದರೆ ತಮ್ಮ ಬಾಡಿಯಿಂದ ಹೀಟನ್ನು ಲಾಸ್ ಮಾಡಲಿಕ್ಕೋಸ್ಕರ. ಅದೇ ನಾವು ಕೋಲ್ಡ್ ರೀಸನ್ಸಲ್ಲಿ ಇರುವಂಥ ಎನಿಮಲ್ಸ್ ನೋಡಿದರೆ ಅದರ ಬಾಡಿಯಿಂದ ಹೀಟ್ ಲಾಸ್ ಅನ್ನೋದು ಪ್ರಿವೆಂಟ್ ಮಾಡಬೇಕಾಗಿರ್ತದೆ, ಹೀಟನ್ನು ಕನ್ಸರ್ವ್ ಮಾಡಬೇಕಾಗಿರ್ತದೆ. ಸೊ ಅವು ಸ್ಮಾಲರ್ ಎಕ್ಸ್ಟ್ರೀಮಿಟೀಸ್ ಹೊಂದಿರ್ತಾವೆ, ಅಂದರೆ ಸ್ಮಾಲರ್ ಇಯರ್ಸ್ ಆ್ಯಂಡ್ ಟೇಲ್ಸನ್ನು ಹೊಂದಿರ್ತಾವೆ. ಓಕೆ, ನೆಕ್ಸ್ಟ್ 26ನೇ ಕ್ವಶನ್ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ಎಕ್ಸ್ಪ್ಲೇನ್ಸ್ ದಿ ಟರ್ಮ್ ನಿಶ್ ಇನ್ ಆ್ಯನ್ ಎಕೋಸಿಸ್ಟಮ್ ಅಂತಂದು ಕೇಳಿದಾರೆ. ಓಕೆ, ಅಂದರೆ ದ ಫಿಸಿಕಲ್ ಸ್ಪೇಸ್ ಆಕ್ಯುಪೈಡ್ ಬೈ ಆನ್ ಆರ್ಗ್ಯಾನಿಸಮ್ ಇನ್ ಅ ಹ್ಯಾಬಿಟ್ಯಾಟ್, ಇದು ರಾಂಗ್, ಇದಕ್ಕೆ ನಿಶ್ ಅಂತ ಹೇಳೋದಿಲ್ಲ. ದ ರೋಲ್ ಆ್ಯಂಡ್ ಫಂಕ್ಷನ್ ಆಫ್ ಆನ್ ಆರ್ಗ್ಯಾನಿಸಮ್ ಇನ್ ದ ಎಕೋಸಿಸ್ಟಮ್, ಇದು ಕರೆಕ್ಟ್ ಆನ್ಸರ್ ನೋಡ್ರಿ, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಆಮೇಲೆ ಆಪ್ಷನ್ ಡಿ ಮತ್ತು ಸಿ ಇದು ರಾಂಗ್ ಆಗ್ತದೆ ಇಲ್ಲಿ. ಓಕೆ, ಸೊ ಆಪ್ಷನ್ ಬಿನ ಯಾಕೆ ಕರೆಕ್ಟ್ ಆನ್ಸರ್ ಅಂತೇಳಿ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಿದೆ ನೋಡ್ರಿ. ಇಲ್ಲಿ ಎಕ್ಸ್ಪ್ಲನೇಷನ್ ಅಂತ ಹೇಳ್ತದೆ ನೋಡ್ರಿ. ಅ ನಿಶ್ ರೆಫರ್ಸ್ ಟು ಆನ್ ಆರ್ಗ್ಯಾನಿಸಮ್ಸ್ ರೋಲ್ in its ecosystem, including its interactions with other organisms, its diet, and how it contributes to the environment ಅಂತೇಳಿ. ಅಂದರೆ ಒಂದು ಪ್ರಾಣಿಯು ಮತ್ತು ಇತರ ಪ್ರಾಣಿಗಳೊಂದಿಗೆ ಹೇಗೆ ತನ್ನ ಸಂಬಂಧವನ್ನು ಹೊಂದಿದೆ, ಹೇಗೆ ಇಂಟ್ರ್ಯಾಕ್ಷನ್ ಹೊಂದಿದೆ. ಓಕೆ, ಆಮೇಲೆ ಅದರ ಡಯಟ್ ಹೇಗಿದೆ, ಆಮೇಲೆ ಅದು ವಾತಾವರಣಕ್ಕೆ ತನ್ನ ಕೊಡುಗೆಯನ್ನು ಯಾವ ರೀತಿಯಲ್ಲಿ ನೀಡ್ತಾ ಇದೆ. ಸೊ ಇದೆಲ್ಲ ಒಳಗೊಂಡಿರುವಂಥ ಟರ್ಮ್ ಯಾವುದಪ್ಪ ಅಂದ್ರೆ ನಿಶ್ ಅಂತೇಳಿ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. 27ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಕರೆಕ್ಟ್ ಎಕ್ಸಾಂಪಲ್ ಆಫ್ ಇಂಟರ್ ಡಿಪೆಂಡೆನ್ಸ್ ಇನ್ ಹ್ಯಾಬಿಟ್ಯಾಟ್ ಅಂತೆ, ಇನ್ ಅ ಹ್ಯಾಬಿಟ್ಯಾಟ್. ಸೊ ಇಲ್ಲಿ ಇಂಟರ್ ಡಿಪೆಂಡೆನ್ಸ್ ಅಂತಂದ್ರೆ ಈ ಯಾವುದಾದ್ರೂ ಎರಡು ಪ್ರಾಣಿಗಳು ಇಂಟ್ರಾಕ್ಟ್ ಮಾಡಾಕತ್ತವಪ್ಪ ಅಂತಂದ್ರೆ ಆ ಇಂಟ್ರಾಕ್ಷನ್ನಿಂದ ಎರಡೂ ಪ್ರಾಣಿಗಳಿಗೂ ಸಹ ಲಾಭವನ್ನು ಹೊಂದಿರಬೇಕು. ಸೊ ಅಲ್ಲಿ ಅವಾಗ ನಾವು ಇಂಟರ್ ಡಿಪೆಂಡೆನ್ಸ್ ಅಂತ ಹೇಳ್ತೇವೆ ನಾವು. ಸೊ ಈಗ ಒಂದನೇ ಆಪ್ಷನ್ ನೋಡ್ರಿ, ಅ ಲಯನ್ ಈಟಿಂಗ್ ಅ ಡೀರ್ ಅಂತಿದೆ. ಸೊ ಇಲ್ಲಿ ಲಯನಿಗೆ ಮಾತ್ರ ಲಾಭ ಆಯಿತು, ಡೀರಿಗೆ ಲಾಭ ಆಗಲಿಲ್ಲ, ಇದು ಆಪ್ಷನ್ ರಾಂಗು. ಅ ಪ್ಲಾಂಟ್ ಅಬ್ಸಾರ್ಬಿಂಗ್ ಸನ್ಲೈಟ್ ಫಾರ್ ಫೋಟೋಸಿಂಥಸಿಸ್ಸು, ಇಲ್ಲಿ ಪ್ಲಾಂಟ್ಗೆ ಲಾಭ ಆಯಿತು, ಮತ್ತು ಸನ್ನಿಗೆ ಏನು ಅಷ್ಟು ಆ್ಯಕ್ಚುಲಿ ಇಂಟ್ರಾಕ್ಷನ್ ಆಗಿಲ್ಲ ಅಲ್ಲಿ. ಸೊ ಇದು ಆಪ್ಷನ್ ರಾಂಗ್ ಆಗ್ತದೆ. ಓಕೆ, ನೆಕ್ಸ್ಟ್ ಬೀಸ್ ಪಾಲಿನೇಟಿಂಗ್ ಫ್ಲವರ್ಸ್ ವೈಲ್ ಕಲೆಕ್ಟಿಂಗ್ ನೆಕ್ಟರ್, ಇದು ಕರೆಕ್ಟ್ ನೋಡ್ರಿ. ಅಂದರೆ ಬೀಸ್ ಪಾಲಿನೇಟಿಂಗ್ ಫ್ಲವರ್ಸ್ ಅಂತಂದ್ರೆ ಬೀಸ್ಗೆ ಹೂಗಳಿಂದ ಮಕರಂದ ಸಿಕ್ತು. ಓಕೆ, ಅದಕ್ಕೆ ಆಹಾರ ಸಿಕ್ತು. ಮತ್ತು ಪ್ಲಾಂಟ್ಸಿಗೆ ಪಾಲಿನೇಷನ್ ಆಯಿತು. ಓಕೆ, ಪರಾಗಸ್ಪರ್ಶ ಆಯಿತು. ಸೊ ಅದರಿಂದ ಅದು ಪ್ಲಾಂಟ್ ಏನು ಮಾಡ್ಬೋದಪ್ಪ ಅಂದ್ರೆ ರೀಪ್ರೊಡಕ್ಷನ್ ಮಾಡ್ಬೋದು. ಸೊ ಇಲ್ಲಿ ಎರಡೂ ಪ್ರಾಣಿಗಳಿಗೂ ಸಹ ಲಾಭ ಆಗ್ತದೆ. ಸೊ ಇದು ಆಪ್ಷನ್ ಕರೆಕ್ಟ್ ಆಗ್ತದೆ, ಆಪ್ಷನ್ ಸಿ. ಫಿಶ್ ಸ್ವಿಮ್ಮಿಂಗ್ ಇನ್ ವಾಟರ್, ಇದು ರಾಂಗ್ ಆಪ್ಷನ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 28ನೇ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಫಿಸಿಯಾಲಜಿಕಲ್ ಅಡಾಪ್ಟೇಷನ್, ಅಂದ್ರೆ ಇಂಟರ್ನಲ್ ಪ್ರೊಸೆಸ್ ಅಲ್ಲಿ ಏನಾದರೂ ಮಾಡಿಫಿಕೇಶನ್ ಆದರೆ ಅದಕ್ಕೆ ನಾವು ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ಅಂತ ಹೇಳ್ತೀವಿ. ಆಪ್ಷನ್ಸ್ ನೋಡ್ರಿ. ವೆಬ್ಡ್ ಫೀಟ್ ಇನ್ ಡಕ್ಸ್ ಫಾರ್ ಸ್ವಿಮ್ಮಿಂಗ್, ಇದು ಸ್ಟ್ರಕ್ಚರಲ್ ಅಡಾಪ್ಟೇಷನ್ನು. ಕಾಂಗ್ರೂ ರೋಡ್ಸ್ ಎಕ್ಸ್ಕ್ರೀಟಿಂಗ್ ಹೈಲಿ ಕಾನ್ಸಂಟ್ರೇಟೆಡ್ ಯೂರಿನ್, ಇದು ನೋಡ್ರಿ ಇಂಟರ್ನಲ್ ಪ್ರೊಸೆಸ್ ಇದು, ಹೌದಾ. ಸೊ ಇದು ರೈಟ್ ಆನ್ಸರ್ ಆಗಬೇಕಿಲ್ಲಿ.
ಆಮೇಲೆ ಕ್ಯಾಮೋಫ್ಲೇಜ್ ಇನ್ ಕೆಮೆಲಿಯನ್ಸ್ ಟು ಬ್ಲೆಂಡ್ ವಿತ್ ಸರೌಂಡಿಂಗ್ಸ್, ಇದು ಸಹ ಸ್ಟ್ರಕ್ಚರಲ್ ಅಡಾಪ್ಟೇಷನ್ ಇದು. ಆಮೇಲೆ ಲಾಂಗ್ ನೆಕ್ಸ್ ಇನ್ ಜಿರಾಫ್ಸ್ ಟು ರೀಚ್ ಹೈ ಫೋಲಿಯೇಜ್, ಇದು ಸಹ ಸ್ಟ್ರಕ್ಚರಲ್ ಅಡಾಪ್ಟೇಷನ್ ಇದು. ಸೊ ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ. ಹೌದಾ, ಎಕ್ಸ್ಪ್ಲನೇಷನ್ ಸಹ ಇದೆ ನೋಡ್ರಿ ಇಲ್ಲಿ. ಸಾರಿ, 28ನೇ ಕ್ವಶನ್ ಅಲ್ಲ. ಹಾಂ, ಫಿಸಿಯಾಲಜಿಕಲ್ ಅಡಾಪ್ಟೇಷನ್ಸ್ ಇನ್ವಾಲ್ವ್ ಇಂಟರ್ನಲ್ ಪ್ರೊಸೆಸಸ್. ಹೌದಾ, ಕಾಂಗ್ರೂ ರ್ಯಾಟ್ಸ್ ಪ್ರೊಡ್ಯೂಸ್ ಕಾನ್ಸಂಟ್ರೇಟೆಡ್ ಯೂರಿನ್ ಟು ಕನ್ಸರ್ವ್ ವಾಟರ್, ಅ ಕ್ರಿಟಿಕಲ್ ಅಡಾಪ್ಟೇಷನ್ ಫಾರ್ ಡೆಸರ್ಟ್ ಸರ್ವೈವಲ್. ಹೌದಾ, ಅಂದರೆ ಕಾನ್ಸಂಟ್ರೇಟೆಡ್ ಯೂರಿನ್ ಅಂತಂದರೆ ಅದ್ರ ಕ್ವಾಂಟಿಟಿ ಕಮ್ಮಿ ಇರ್ತದೆ. ಹೌದಾ, ಅದಕ್ಕೋಸ್ಕರ ಅದು ಡೆಸರ್ಟಲ್ಲಿ ಈ ಥರ ವಾಟ್ರನ್ನು ಸೇವ್ ಮಾಡಲಿಕ್ಕೆ ಈ ಥರ ಅದು ಫಿಸಿಯಾಲಜಿಕಲಿ ಅಡಾಪ್ಟ್ ಆಗಿದೆ. ಯಾವುದಪ್ಪ ಅಂದರೆ ಕಾಂಗ್ರೂ ರ್ಯಾಟ್. ಮುಂದಿನ ಪ್ರಶ್ನೆ ಹೋಗೋಣ. 29ನೇ ಪ್ರಶ್ನೆ. ವೈ ಡೂ ಟ್ರೀಸ್ ಇನ್ ಮೌಂಟೇನ್ಸ್ ಹೆಬಿಟ್ಯಾಟ್ಸ್ ಆಫನ್ ಹ್ಯಾವ್ ಕೋನ್ ಶೇಪ್ಡ್ ಸ್ಟ್ರಕ್ಚರ್ಸ್? ಯಾಕಪ್ಪ ಅಂತಂದ್ರೆ ಐಸನ್ನು ಭಾಳ ಈಸಿಯಾಗಿ ಸ್ಲೈಡ್ ಮಾಡಲಿಕ್ಕೆ ಅದು ಹಾಗಿರ್ತದೆ. ಓಕೆ, ಟು ಪ್ರಿವೆಂಟ್ ಎಕ್ಸೆಸ್ ಅಬ್ಸರ್ಪ್ಷನ್ ಆಫ್ ಸನ್ಲೈಟ್, ರಾಂಗ್. ಟು ರೆಡ್ಯೂಸ್ ವಾಟರ್ ಲಾಸ್ ಥ್ರೂ ಟ್ರಾನ್ಸ್ಪಿರೇಷನ್, ಟು ರೆಡ್ಯೂಸ್ ವಾಟರ್ ಥ್ರೂ ಟ್ರಾನ್ಸ್ಪಿರೇಷನ್ ಅನ್ನೋದು ಇದು ಸಹ ರಾಂಗ್ ಆಗ್ತದೆ. ಆಮೇಲೆ ಟು ಅಲೋ ಸ್ನೋ ಟು ಸ್ಲೈಡ್ ಆಫ್ ಈಸಿಲಿ ವಿತೌಟ್ ಬ್ರೇಕಿಂಗ್ ಬ್ರಾಂಚಸ್, ಇದು ಕರೆಕ್ಟ್ ಆಗ ಸರ್. ಟು ಇನ್ಕ್ರೀಸ್ ಸರ್ಫೇಸ್ ಏರಿಯಾ ಫಾರ್ ಫೋಟೋಸಿಂಥಸಿಸ್, ಇದು ಸಹ ರಾಂಗ್ ಆಗ್ತದೆ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಟು ಅಲೋ ಸ್ನೋ ಟು ಸ್ಲೈಡ್ ಆಫ್ ಈಸಿಲಿ ವಿತೌಟ್ ಬ್ರೇಕಿಂಗ್ ಬ್ರಾಂಚಸ್. ಮುಂದಿನ ಪ್ರಶ್ನೆ ಹೋಗೋಣ. ಮೂವತ್ತನೇ ಪ್ರಶ್ನೆ ನೋಡ್ರಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಫೀಚರ್ ಆಫ್ ಡೆಸರ್ಟ್ ಅನಿಮಲ್ಸ್ ಅಂತ ಇದೆ. ಓಕೆ, ಆಪ್ಷನ್ಸ್ ನೋಡ್ರಿ. ಎಬಿಲಿಟಿ ಟು ಸ್ಟೋರ್ ಫ್ಯಾಟ್ ಇನ್ ದೇರ್ ಬಾಡೀಸ್. ಓಕೆ, ಡೆಸರ್ಟ್ ಅನಿಮಲ್ಸಲ್ಲಿ ಆಪ್ಷನ್ ಎ ನೋಡ್ರಿ, ಎಬಿಲಿಟಿ ಟು ಸ್ಟೋರ್ ಫ್ಯಾಟ್. ಈ ಫ್ಯಾಟ್ ಸ್ಟೋರ್ ಮಾಡೋದು ಯಾವಾಗಲೂ ಪೋಲಾರ್ ರೀಜನ್ಸ್ನಲ್ಲಿರುವಂತಹ ಅನಿಮಲ್ಸ್ ಇದು ಅಡಾಪ್ಟೇಷನ್. ಸೊ ಇದು ಆಪ್ಷನ್ ಎ ರಾಂಗ್ ಆಗ್ತದೆ. ಓಕೆ, ಆಮೇಲೆ ಬೀಯಿಂಗ್ ನಾಕ್ಚರ್ನಲ್ ಟು ಅವಾಯ್ಡ್ ಹೀಟ್ ಅಂತ ಇದೆ. ಯಾವುದು? ಬಿ ಆಪ್ಷನ್. ಹೌದಾ, ಇಲ್ಲಿ ಅವ್ರು ಏನು ಕೇಳಿದಾರ? ನಾಟ್ ಅಂತ ಕೇಳಿದಾರೆ. ನಾಟ್ ಅಂತ ಕೇಳಿದಾರೆ. ಹೌದಾ, ನಾಟ್ ಅಂತ ಕೇಳಿದಾಗ ಬೀಯಿಂಗ್ ನಾಕ್ಚರ್ನಲ್ ಟು ಅವಾಯ್ಡ್ ಹೀಟ್, ಇದು ಆ್ಯಕ್ಚುಲಿ ಇದು ಅವು ಹೀಟನ್ನು ಅವಾಯ್ಡ್ ಮಾಡಲಿಕ್ಕೆ ನಾಕ್ಚರ್ನಲ್ ಇರ್ತಾವೆ. ಸೊ ಇದು ರೈಟ್ ಆನ್ಸರ್ ಇಲ್ಲಿ. ಸಾರಿ, ರೈಟ್ ಅಂತಂದರೆ ಅದರದ್ದು ರೈಟ್ ಅಡಾಪ್ಟೇಷನಲ್ಲಿ ನಮಗೆ ಅವ್ರು ಕೇಳೋದು ಏನಪ್ಪ ಅಂತಂದ್ರೆ ಇಲ್ಲಿ ಅವರು ನಾಟ್ ಅಂತ ಕೇಳಿದಾರೆ. ಸೊ ಇದು ಸಹ ಇಲ್ಲಿ ಆಪ್ಷನ್ ರಾಂಗ್ ಆಗ್ತದೆ. ಓಕೆ, ಆಮೇಲೆ ಪೊಸೆಸಿಂಗ್ ಅ ಥಿಕ್ ವಾಟರ್ ರೆಸಿಸ್ಟೆಂಟ್ ಸ್ಕಿನ್. ಸೊ ಓಕೆ, ವಾಟರ್ ರೆಸಿಸ್ಟೆನ್ಸ್ ಸ್ಕಿನ್ನು. ಓಕೆ, ಇದೊಂದು ಸ್ವಲ್ಪ ಆಪ್ಷನ್ ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ. ಮುಂದಿನ ಆಪ್ಷನ್ ನೋಡೋಣ. ರಿಲೈಯಿಂಗ್ ಹೆವಿಲಿ ಆನ್ ಡ್ರಿಂಕಿಂಗ್ ಲಾರ್ಜ್ ಅಮೌಂಟ್ಸ್ ಆಫ್ ವಾಟರ್ ಡೈಲಿ ಅಂತಿದೆ ನೋಡಿ. ಹಾಂ, ಇದು ಆನ್ಸರ್ ಇಲ್ಲಿ ಕರೆಕ್ಟ್ ಆಗ್ತದೆ. ಯಾಕಂತಂದ್ರೆ ನಾವು ಎಲ್ಲ ಆಪ್ಷನ್ಸ್ಗಳನ್ನ ಕಂಪೇರ್ ಮಾಡಿದಾಗ ಫಸ್ಟ್ ಆಫ್ ಆಲು ನಮ್ಮ ಡೆಸರ್ಟ್ ಅನಿಮಲ್ಸ್ನಲ್ಲಿ ಅಂದರೆ ಡೆಸರ್ಟ್ಸಲ್ಲಿ ನೀರು ಸಿಗೋದು ತುಂಬ ಕಮ್ಮಿ. ಆಮೇಲೆ ಅವಕ್ಕೆ ಡೈಲಿ ಇಲ್ಲಿ ಆಪ್ಷನ್ 4ನೇ ಪ್ರಕಾರ ಏನಿದೆ ಅಂತಂದ್ರೆ ಡೈಲಿ ಅವು ಹೆಚ್ಚಿಗೆ ನೀರನ್ನು ಕುಡಿತಾವೆ ಅಂತ ಹೇಳಿದವ್ರು. ಇದು ಆಪ್ಷನ್ ಇಲ್ಲಿ ರಾಂಗ್ ಆಗ್ತದೆ. ಹೌದಾ, ಯಾಕಪ್ಪ ಅಂತಂದ್ರೆ ಅವು ವಾಟರನ್ನು ತುಂಬ ಕಮ್ಮಿಯಾಗಿ ಕುಡಿತಾವೆ. ಹೌದಾ, ಆಮೇಲೆ ಮತ್ತು ವಾಟರನ್ನು ಅವು ಎಲ್ಲಿಂದ ಅಬ್ಸರ್ವ್ ಮಾಡ್ಕೊತಾವಪ್ಪ ಅಂದರೆ ಹೆಚ್ಚಾಗಿ ಅವು ತಿನ್ನುವಂಥ ಸೀಡ್ಸ್ಗಳಿಂದ ಅಥವಾ ಮತ್ತು ಅವು ತಿನ್ನುವಂಥ ಎಲೆಗಳಿಂದ ತಾವು ವಾಟರನ್ನು ಅಬ್ಸರ್ವ್ ಮಾಡ್ಕೊತಾವೆ. ಹೌದಾ, ಸೊ ಹಾಗಾಗಿ ಇಲ್ಲಿ ರಿಲೈಯಿಂಗ್ ಹೆವಿಲಿ ಆನ್ ಡ್ರಿಂಕಿಂಗ್ ಲಾರ್ಜ್ ಅಮೌಂಟ್ಸ್ ಆಫ್ ವಾಟರ್ ಡೈಲಿ, ಇದು ಏನಾಗ್ತದೆ ಅಂದ್ರೆ ಆಪ್ಷನ್ ರಾಂಗ್ ಆಗ್ತದೆ. ಓಕೆ, ಸೊ 30ನೇದು ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಓಕೆ, 31ನೇ ಪ್ರಶ್ನೆ ಹೋಗೋಣ. ವಾಟ್ ಟೈಪ್ ಆಫ್ ಅಡಾಪ್ಟೇಷನ್ಸ್ ವುಡ್ ಯು ಎಕ್ಸ್ಪೆಕ್ಟ್ ಇನ್ ಪ್ಲಾಂಟ್ಸ್ ಲಿವಿಂಗ್ ಇನ್ ಮಾರ್ಷಿ ಏರಿಯಾಸ್ ಅಂತ ಹೇಳಿದ್ದಾರೆ. ಓಕೆ, ಮಾರ್ಷಿ ಏರಿಯಾಸ್ ಅಂತಂದ್ರೆ ತುಂಬ ನೀರು ನಿಂತಿರುವಂಥ ಜಾಗ ಅಂತ ನೀವು ಅನ್ಕೋಬೋದು. ಓಕೆ, ಲೀವ್ಸ್ ವಿತ್ ಥಿಕ್ ಕ್ಯೂಟಿಕಲ್ಸ್ ಅಂತಿದೆ. ಓಕೆ, ಲೀವ್ಸ್ ವಿತ್ ಥಿಕ್ ಕ್ಯೂಟಿಕಲ್ಸ್ ಅನ್ನೋದು ಇದರ ಅಡಾಪ್ಟೇಷನ್ ಅಲ್ಲ, ಇದು ರಾಂಗ್ ಆಗ್ತದೆ. ಪ್ರಾಪ್ರೂಟ್ಸ್ ಫಾರ್ ಸಪೋರ್ಟ್. ಓಕೆ, ಇದು ರೈಟ್ ಆನ್ಸರ್ ಆಗ್ತದೆ. ಯಾಕಂತಪ್ಪ ಅಂತಂದ್ರೆ ಅಲ್ಲಿ ನೀರು ನಿಲ್ಲುವಂಥ ಪ್ರದೇಶ ಅಂತಂದ್ರೆ ಅಲ್ಲಿ ಸಾಯಿಲ್ ಏನಾಗಿರ್ತದೆ ಅಂದ್ರೆ ಗಟ್ಟಿಯಾಗಿರೋದಿಲ್ಲ. ಸೊ ಅಲ್ಲಿ ಅದಕ್ಕೆ ಹೆಚ್ಚಿಗೆ ತುಂಬ ಗಿಡ ಏನು ಗಟ್ಟಿಯಾಗಿ ನಿಲ್ಲಲು ಹೆಚ್ಚಿಗೆ ಸಪೋರ್ಟ್ ಬೇಕಾಗ್ತದೆ. ಓಕೆ, ಸೊ ಹಾಗಾಗಿ ಇದೊಂದು ಪ್ಲಾಂಟ್ ಅಂತ ಅಂದ್ಕೊಳ್ರಿ ನೀವು. ಈ ಥರ ಒಂದು ಪ್ಲಾಂಟ್ ಇದ್ದರೆ ಸೊ ಅದಕ್ಕೆ ರೂಟ್ ಈ ಥರ ಕೆಳಗೆ ಮಾತ್ರ ಇರದೆ ಈ ಕಡೆಯಿಂದಲೂ ಸಹ ಈ ಥರ ಪ್ರಾಪ್ರೂಟ್ಸ್ ಅನ್ನೋದು ಬೆಳಿತಾವೆ. ಹೌದಾ, ಸೈಡ್ ವೇಸಲ್ಲಿ. ಸೊ ದ್ಯಾಟ್
ತುಂಬ ಲೂಸ್ ಆಗಿರುವಂಥ ಸಾಯಿಲ್ನಲ್ಲಿ ಸಹ ಅದು ಏನು ಮಾಡ್ಬೋದು ಅಂತಂದ್ರೆ ತುಂಬ ಗಟ್ಟಿಯಾಗಿ ನಿಂತ್ಕೊಳ್ಬೋದು. ಓಕೆ, ಸೊ ಆಪ್ಷನ್ ಬಿ ಇಲ್ಲಿ ರೈಟ್ ಆಗ್ತದೆ. ಸಿ ಆಪ್ಷನ್ ನೋಡ್ರಿ, ನೀಡಲ್ ಲೈಕ್ ಲೀವ್ಸ್ ಟು ರಿಡ್ಯೂಸ್ ವಾಟರ್ ಲಾಸು, ಇದು ಪರ್ವತ ಪ್ರದೇಶಗಳಲ್ಲಿರುವಂಥ ಮಾಡಿಫಿಕೇಶನ್, ಇಲ್ಲಿ ರಾಂಗ್ ಆಗ್ತದೆ. ಡೀಪ್ ರೂಟ್ಸ್ ಟು ಎಕ್ಸೆಸ್ ಗ್ರೌಂಡ್ ವಾಟರು, ಇದು ಮರುಭೂಮಿಯಲ್ಲಿ ಇರುವಂಥ ಮಾಡಿಫಿಕೇಶನ್, ಇಲ್ಲಿ ರಾಂಗ್ ಆಗ್ತದೆ. ಸೊ ರೈಟ್ ಆನ್ಸರ್ ಏನಪ್ಪ ಅಂತಂದ್ರೆ ಪ್ರಾಪ್ ರೂಟ್ಸ್ ಫಾರ್ ಸಪೋರ್ಟ್. ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ ನೋಡ್ರಿ. Plants in marshy areas like mangroves develop prop roots to anchor themselves in soft waterlogged soil. These roots also help in gas exchange. ಓಕೆ, ಸಾಯಿಲು ತುಂಬ ಲೂಸ್ ಆಗಿರೋದ್ರಿಂದ ಅದಕ್ಕೆ ಹೆಚ್ಚಿಗೆ ಸಪೋರ್ಟ್ ಬೇಕಾಗ್ತದೆ. ಸೊ ಇಲ್ಲಿ ಪ್ರಾಪ್ ರೂಟ್ಸ್ ಬರ್ತದೆ ಇಲ್ಲಿ ಮಾರ್ಷಿ ಏರಿಯಾಸಲ್ಲಿ ಬೆಳೆಯುವಂತಹ ಸಸ್ಯಗಳಲ್ಲಿ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. 32ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಡೈರೆಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಕೇಳಿದ್ದಾರೆ. ರೀಪ್ರೊಡಕ್ಷನ್ ಇದು ಡೈರೆಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸು. ಆಮೇಲೆ ರೆಸ್ಪಾನ್ಸ್ ಟು ಎಕ್ಸ್ಟರ್ನಲ್ ಸ್ಟಿಮುಲೈ ಅಂದರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅನ್ನೋದು ಇದು ಸಹ ಒಂದು ಗುಣಲಕ್ಷಣ. ಎಬಿಲಿಟಿ ಟು ಅಡಾಪ್ಟ್ ಇನ್ಸ್ಟಂಟ್ಲಿ ಟು ಕ್ಲೈಮೇಟ್ ಚೇಂಜು, ಇದು ರಾಂಗ್ ಆಗ್ತದೆ ನೋಡ್ರಿ. ಅಡಾಪ್ಟೇಷನ್ ಅನ್ನೋದು ಜನ್ರೇಷನ್ಗಳಿಂದ ಆಗುವಂತಹ ಪ್ರಕ್ರಿಯೆ. ಓಕೆ, ಎಕ್ಸ್ಕ್ರೀಷನ್ ಆಫ್ ವೇಸ್ಟ್ ಪ್ರಾಡಕ್ಟ್ಸು, ಇದು ಸಹ ಒಂದು ರೈಟ್ ಆಪ್ಷನ್. ಸೊ ಇಲ್ಲಿ ನಮ್ಗೆ ಅವರು ಕೇಳಿರೋದೇ ನಾಟ್ ಅಂತ ಕೇಳಿದ್ದಾರೆ. ಸೊ ನಮ್ಗೆ ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ, ಎಬಿಲಿಟಿ ಟು ಅಡಾಪ್ಟ್ ಇನ್ಸ್ಟಂಟ್ಲಿ ಟು ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು. ಓಕೆ, 30 ಎಕ್ಸ್ಪ್ಲೇಷನ್ ಇದೆ ನೋಡ್ರಿ ಇಲ್ಲಿ. ಅಡಾಪ್ಟೇಷನ್ ಅಕರ್ಸ್ ಓವರ್ ಮೆನಿ ಜನರೇಷನ್ಸ್ ಆಸ್ ಅ ರಿಸಲ್ಟ್ ಆಫ್ ನ್ಯಾಚುರಲ್ ಸೆಲೆಕ್ಷನ್. It is not an instant process unlike other characteristics like reproduction or excretion ಅನ್ನುವಂಥದ್ದು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. 33ನೇ ಪ್ರಶ್ನೆ. In aquatic plants like lotus, why are stomata mainly present on the upper surface of leaves? ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಮ್ಮ ಥಿಯರಿ ಕ್ಲಾಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಮತ್ತೊಮ್ಮೆ ನೋಡೋಣ. ಟು ಫೆಸಿಲಿಟೇಟ್ ಫೋಟೋಸಿಂಥಸಿಸ್ ಅಂತೇಳಿ. ಓಕೆ, ಇದು ರಾಂಗ್ ಆಗ್ತದೆ. ಇಲ್ಲಿ ಮೇನ್ ಟೊಮ್ಯಾಟೋವನ್ನು ನಾವು ಗಮನದಲ್ಲಿ ಇಟ್ಕೋಬೇಕು, ಪತ್ರರಂಧ್ರಗಳನ್ನ. ಓಕೆ, ಟು ರೆಡ್ಯೂಸ್ ವಾಟರ್ ಲಾಸು ರಾಂಗ್. ವಾಟರ್ ಲಾಸ್ ಪ್ರಶ್ನೆನೇ ಬರೋದಿಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಅವು ಬೆಳೆಯುವುದೇ ನೀರಿನಲ್ಲಿ, ಹೌದಾ? ಸೊ ಅಲ್ಲಿ ವಾಟರ್ ಲಾಸ್ ಅದಕ್ಕೆ ಪ್ರಶ್ನೆನೇ ಬರೋದಿಲ್ಲ ಇದು. ಟು ಅಲೋ ಈಸಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ವಿತ್ ಅಟ್ಮಾಸ್ಫಿಯರ್, ಹೌದಾ? ಇದು ರೈಟ್ ಆನ್ಸರ್ ನೋಡ್ರಿ. ಆಮೇಲೆ ಟು ಅಬ್ಸರ್ವ್ಸ್ ಮೋರ್ ಸನ್ಲೈಟ್, ಇದು ರಾಂಗ್ ಆಗ್ತದೆ. ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವುದಪ್ಪ ಅಂದ್ರೆ ಟು ಅಲೋ ಈಸಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ವಿತ್ ಅಟ್ಮಾಸ್ಫಿಯರ್. ಅಂದ್ರೆ ನಮ್ಮ ಪತ್ರರಂಧ್ರಗಳು ಅಂದರೆ ಎಲೆಯಲ್ಲಿರುವಂಥ ಟೊಮ್ಯಾಟೊ ಕೆಲಸ ಏನಪ್ಪ ಅಂತಂದ್ರೆ ಗ್ಯಾಸಸ್ಸನ್ನು ಎಕ್ಸ್ಚೇಂಜ್ ಮಾಡುವಂಥದ್ದು. ಸೊ ಅಲ್ಲಿ ಎಲೆಯ ಕೆಳಗಡೆ ನೀರು ಇರೋದ್ರಿಂದ ಈ ಪತ್ರರಂಧ್ರಗಳು ಮುಚ್ಕೊಳ್ತಾವೆ. ಸೊ ಅಲ್ಲಿ ಆ ಪತ್ರರಂಧ್ರಗಳು ಇದ್ದು ಉಪಯೋಗ ಇಲ್ಲಂಗೆ ಆಗ್ತದೆ. ಸೊ ಅವು ಹೆಚ್ಚಾಗಿ ಎಲ್ಲಿರ್ತಾವಪ್ಪ ಅಂದ್ರೆ ಎಲೆಯ ಮೇಲ್ಮೈಗಳಲ್ಲಿ ಇರ್ತಾವೆ. ಅವು ಎಲೆಯ ಮೇಲ್ಮೈಗಳಲ್ಲಿ ಇರೋದ್ರಿಂದ ತುಂಬ ಎಫಿಷಿಯೆಂಟಾಗಿ ಗ್ಯಾಸನ್ನು ಎಕ್ಸ್ಚೇಂಜ್ ಮಾಡ್ಬೋದು. ಓಕೆ, ಸೊ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಟು ಅಲೋ ಈಸಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ವಿತ್ ದಿ ಅಟ್ಮಾಸ್ಫಿಯರ್ ಅನ್ನುವಂಥದ್ದು. 34ನೇ ಪ್ರಶ್ನೆ ಹೋಗೋಣ. ವಾಟ್ ಅಲೋಸ್ ಪೋಲಾರ್ ಅನಿಮಲ್ಸ್ ಟು ಮೇಂಟೈನ್ ಅ ಕಾನ್ಸ್ಟಂಟ್ ಬಾಡಿ ಟೆಂಪ್ರೇಚರ್ ಇನ್ ಎಕ್ಸ್ಟ್ರೀಮ್ಲಿ ಕೋಲ್ಡ್ ಎನ್ವಿರಾನ್ಮೆಂಟ್ಸ್ ಅಂತೇಳಿ. ಅಂದರೆ ಕಾನ್ಸ್ಟಂಟ್ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡಲಿಕ್ಕೆ ಯಾವ ಒಂದು ಮಾಡಿಫಿಕೇಶನ್ ಹೆಲ್ಪ್ ಮಾಡ್ತದೆ ಅಂತ ಹೇಳಿ ನೋಡ್ರಿ. ದೇರ್ ಎಬಿಲಿಟಿ ಟು ಹೈಬರ್ನೇಟ್ ಡ್ಯೂರಿಂಗ್ ದ ವಿಂಟರ್, ಇದು ರಾಂಗ್ ಆಗ್ತದೆ. ಅ ಥಿಕ್ ಲೇಯರ್ ಆಫ್ ಫರ್ ಆ್ಯಂಡ್ ಫ್ಯಾಟ್ ಅಂಡರ್ ದ ಸ್ಕಿನ್, ಇದು ರೈಟ್ ಆನ್ಸರ್ ನೋಡ್ರಿ. ಅಂದರೆ ತುಂಬ ದಪ್ಪವಾಗಿರುವಂತಹ ತುಪ್ಪಟ ಇರೋದು, ಆಮೇಲೆ ಅದರ ಚರ್ಮದ ಕೆಳಗಡೆ ಫ್ಯಾಟ್ ಇರುವಂಥದ್ದು ಅದರ ಬಾಡಿ ಟೆಂಪ್ರೇಚರ್ನ ಕಾನ್ಸ್ಟಂಟಾಗಿ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಓಕೆ, ಆಮೇಲೆ ದೇರ್ ಫಾಸ್ಟ್ ಮೆಟಬಾಲಿಸಮ್ ಟು ಜನರೇಟ್ ಹೀಟು, ಇದು ರಾಂಗು. ಮೈಗ್ರೇಷನ್ ಟು ವಾರ್ಮರ್ ರೀಜನ್ಸ್, ಇದು ರಾಂಗ್ ಆಗ್ತದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಅ ಥಿಕ್ ಲೇಯರ್ ಆಫ್ ಫರ್ ಆ್ಯಂಡ್ ಫ್ಯಾಟ್ ಅಂಡರ್ ದಿ ಸ್ಕಿನ್ ಇಸ್ ದಿ ರೈಟ್ ಆನ್ಸರ್. 35ನೇ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದಿ ಮೋಸ್ಟ್ ಲೈಕ್ಲಿ ಅಡಾಪ್ಟೇಷನ್ ಫಾರ್ ಸರ್ವೈವಲ್ ಇನ್ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ಅಂತ ಕೇಳಿದ್ದಾರೆ, ಹೌದಾ? ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮಲ್ಲಿ ಹೆಂಗಿರ್ತೈತಪ್ಪ ಅಂತಂದ್ರೆ ತುಂಬ ಬಯಲು ಪ್ರದೇಶ ಇರ್ತದೆ. ಆಮೇಲೆ ಹೈಡ್ ಮಾಡ್ಕೊಳ್ಳಿಕ್ಕೆ ಯಾವುದೇ ಥರದಂತಹ ಫೆಸಿಲಿಟಿ ಇರೋದಿಲ್ಲ. ಓಕೆ, ಅಂದರೆ ತುಂಬ ದೊಡ್ಡದಾದಂತಹ ಮರಗಿಡಗಳು ಇರೋದಿಲ್ಲ. ಇದ್ರೂ ಸಹ ಎಲ್ಲೋ ದೂರದಲ್ಲಿ ಇರ್ತದೆ, ದಿಕ್ಕಿಗೊಂದೊಂದು ಇರ್ತದೆ. ಓಕೆ, ಸೊ ಆ ವಾತಾವರಣಕ್ಕೆ ಯಾವ ಥರ ಪ್ರಾಣಿಗಳು ಅಡಾಪ್ಟ್ ಆಗಿದೆ ನೋಡೋಣ ಈಗ. ಬ್ರೈಟ್ ಕಲರೇಷನ್ ಫಾರ್ ಅಟ್ರಾಕ್ಟಿಂಗ್ ಮೇಟ್ಸ್, ರಾಂಗ್ ಆಗ್ತದೆ. ಇಲ್ಲಿ ಯಾವಾಗಲೂ ಬ್ರೈಟ್ ಕಲರ್ ಇರೋದಿಲ್ಲ, ಬದಲಾಗಿ ಅದರ ವಾತಾವರಣದ ಕಲರ್ ಹೆಂಗಿರ್ತದೆ ನೋಡ್ರಿ, ಅದರ ಸರೌಂಡಿಂಗ್ ಕಲರ್ ಅದಕ್ಕೆ ತಕ್ಕಂತೆ ಅದಕ್ಕೆ ಹೊಂದಿಕೊಳ್ಳುವಂತೆಯೇ
ಏನು ಅದರ ಬಾಡಿ ಕಲರ್ ಇರ್ತದೆ. ಯಾಕಪ್ಪ ಅಂತಂದ್ರೆ ಅವು ಭಕ್ಷಕ ಪ್ರಾಣಿಗಳು ಅಂದರೆ ಪ್ರಿಡೇಟರ್ಸ್ಗಳಿಗೆ ಈಸಿಯಾಗಿ ಕಾಣಬಾರ್ದಾಗ್ತದೆ. ಓಕೆ. ಎಬಿಲಿಟಿ ಟು ಕ್ಲೈಂಬ್ ಸ್ಟೀಪ್ ಸ್ಲೋಪ್ಸ್, ಇದು ರಾಂಗು. ಇದು ಪರ್ವತ ರೀಜನ್ಗಳಲ್ಲಿ ಇರುವಂತಹ ಅಡಾಪ್ಟೇಷನ್ ಇದು. ಕೆಮಫ್ಲೇಜ್ಡ್ ಫರ್ ಆರ್ ಸ್ಕಿನ್ ಟು ಬ್ಲೆಂಡ್ ವಿತ್ ದಿ ಎನ್ವಿರಾನ್ಮೆಂಟ್, ಇದು ರೈಟ್ ಆನ್ಸರ್ ನೋಡ್ರಿ. ಓಕೆ. ಯಾಕಂದ್ರೆ ಅದು ಪ್ರಿಡೇಟರ್ ಪ್ರಾಣಿಗಳಿಂದ ತಪ್ಪಿಸ್ಕೊಳ್ಬೇಕಾಗ್ತದೆ. ಆಮೇಲೆ ಥಿಕ್ ಫ್ಲೆಶಿ ಸ್ಟೆಮ್ ಫಾರ್ ವಾಟರ್ ಸ್ಟೋರೇಜ್, ಇದು ರಾಂಗ್. ಇದು ಡೆಸರ್ಟ್ ಮಾಡಿಫಿಕೇಶನ್. ಅದು ಯಾವುದು ಪ್ರಾಣಿಗಳದ್ದು, ಸಸ್ಯಗಳದ್ದು, ಸಸ್ಯಗಳ ಡೆಸರ್ಟ್ ಮಾಡಿಫಿಕೇಶನ್ ಇದು. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಕ್ಯಾಮೋಫ್ಲೇಜ್ಡ್ ಫಾರ್ ಆರ್ ಸ್ಕಿನ್ ಟು ಬ್ಲೆಂಡ್ ವಿತ್ ದಿ ಎನ್ವಿರಾನ್ಮೆಂಟ್ ಅನ್ನೋದು ರೈಟ್ ಆನ್ಸರ್ ಆಗ್ತದೆ. 36ನೇ ಪ್ರಶ್ನೆ ಹೋಗೋಣ. ಹೌ ಡು ಪ್ಲಾಂಟ್ಸ್ ಲೈಕ್ ಅಕೇಶಿಯಾ ಸರ್ವೈವ್ ಇನ್ ಡೆಸರ್ಟ್ ಅಂತೇಳಿ. ಅಕೇಶಿಯಾ ಸಸ್ಯಗಳು ಮರುಭೂಮಿಯಲ್ಲಿ ಹೇಗೆ ಸರ್ವೈವ್ ಆಗ್ತವೆ ಅಂತಂದ್ರೆ ಬೈ ಡೆವಲಪಿಂಗ್ ಹಾಲೋ ಲೀವ್ಸ್ ಫಾರ್ ಸ್ಟೋರಿಂಗ್ ವಾಟರ್, ರಾಂಗ್. ಆಮೇಲೆ ಬೈ ಹ್ಯಾವಿಂಗ್ ಡೀಪ್ ರೂಟ್ಸ್ ಆ್ಯಂಡ್ ಸ್ಮಾಲ್ ಥಿಕ್ ಲೀವ್ಸ್ ಟು ಕನ್ಸರ್ವ್ ವಾಟರ್, ಇದು ಕರೆಕ್ಟ್ ನೋಡ್ರಿ. ಇಲ್ಲಿ ಡೀಪ್ ರೂಟ್ಸ್ ಇರ್ತಾವೆ. ಯಾಕಪ್ಪ ಅಂತಂದ್ರೆ ಅಂಡರ್ಗ್ರೌಂಡ್ ವಾಟರನ್ನು ಪಡೆದುಕೊಳ್ಳಲು, ಯಾಕಂದ್ರೆ ಮೊದಲೇ ವಾಟರ್ ಸ್ಕೆರ್ಸಿಟಿ ಇರ್ತದೆ. ಸೊ ಹಾಗಾಗಿ ಭೂಮಿ ಆಳದಲ್ಲಿರುವಂಥ ನೀರನ್ನು ಪಡೆದುಕೊಳ್ಳಲು ಅವಕ್ಕೆ ರೂಟ್ ಹೆಂಗೆ ಇರ್ತಾವೆ ಅಂದ್ರೆ ತುಂಬ ಡೀಪ್ ರೂಟ್ ಇರ್ತಾವೆ, ಆಳವಾದ ಬೇರುಗಳು ಇರ್ತಾವೆ. ಓಕೆ. ಆಮೇಲೆ ಬೈ ಫೋಟೋಸಿಂಥಸೈಸಿಂಗ್ ಓನ್ಲಿ ಎಟ್ ನೈಟ್, ರಾಂಗ್. ನೈಟ್ ಒಳಗೆ ಫೋಟೋಸಿಂಥಸಿಸ್ ಹೆಂಗೆ ಆಗ್ತದೆ, ಸನ್ಲೈಟ್ ಬೇಕಲ್ಲ. ಸೊ ಆಪ್ಷನ್ ಸಿ ರಾಂಗ್ ಆಗ್ತದೆ. ಆಮೇಲೆ ಬೈ ಅಬ್ಸಾರ್ಬಿಂಗ್ ವಾಟರ್ ಡೈರೆಕ್ಟ್ಲಿ ಫ್ರಮ್ ದ ಅಟ್ಮಾಸ್ಫಿಯರ್, ಇದು ರಾಂಗು. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಬೈ ಹ್ಯಾವಿಂಗ್ ಅ ಡೀಪ್ ರೂಟ್ಸ್ ಆ್ಯಂಡ್ ಸ್ಮಾಲ್ ಥಿಕ್ ಲೀವ್ಸ್ ಟು ಕನ್ಸರ್ವ್ ವಾಟರ್. ಓಕೆ. ನಾವು ಈಗ ವಿಡಿಯೋದ ಎಂಡ್ ಸೆಷನಿಗೆ ಬಂದೀವಿ. ಸೊ ಇಲ್ಲಿವರೆಗೂ ನಾವು ಈ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅನ್ನುವಂಥ ಪಾಠವನ್ನು ಸುಮಾರು 5 ವಿಡಿಯೋಗಳಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಓಕೆ. ಮೊದಲೇ 3 ವಿಡಿಯೋದಲ್ಲಿ ನಾನು ಥಿಯರಿ ಪಾಠನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ಲಾಸ್ಟ್ 2 ವಿಡಿಯೋಗಳಲ್ಲಿ ಈ ಪಾಠಕ್ಕೆ ಸಂಬಂಧಿಸಿದಂತಹ MCQ ಕ್ವಶನ್ಸ್ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ. ಸೊ ಈ ಒಂದು ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಓಕೆ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ವಿಡಿಯೋಗಳನ್ನು ನೀವು ಏನು ಮಾಡಿರಿ ಅಂತಂದ್ರೆ ಇನ್ನೂ ಹೆಚ್ಚಾಗಿ ಶೇರ್ ಮಾಡ್ಕೊಳ್ಳಿ. ಓಕೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಚಾಪ್ಟರ್ನೊಂದಿಗೆ ಮತ್ತೆ ಭೇಟಿ ಮಾಡೋಣ. ಥ್ಯಾಂಕ್ ಯು.